ಹತ್ತೂರಲ್ಲಿ ಇನ್ನೊಂದ ಗಣ್ಯಾರಿಲ್ಲ. ಶಿವಾಳಲ್ಲ ಛಲದವರು ರಾವಣ ಬಲದವರು ಮುಖ್ಯದ ಛಲದವರು. ಕಾರ್ಮೋಡಗಳ ಮಧ್ಯೆ ಕೋಲ್ ಮಿಂಚಿನ ಚಕಮಕಿಯಲ್ಲಿ ಸಿಕ್ಕ ಕಾಡು ಕಾಡು ಪ್ರಾಣಿಗಳ ಅವಸ್ಥೆ ಆಗಿದೆ. ಈ ಕಲಿಯುಗದ ಪಠ್ಯ ಹರಕೋಬಡ ಬಾಯಿಗಳ ಜೀವನ ನಿತ್ಯ ನಮ್ಮಂತ ಶ್ರೀಮಂತ ಕಾಸು ಬೀಸಿದ್ರೆ ಸಾಕು ಶರಗಾಸು ಸುಮಂಗಲರ ಸಂಖ್ಯೆ ಹೆಚ್ಚಾಗಿ ಬಿಟ್ಟಿದೆ ಇಂದಿನ ಜಗತ್ತಿನಲ್ಲಿ. ನಿಜ, ಆದರೆ ನನ್ನ ಬಾಳಿನ ನಕ್ಷತ್ರ ಮೋಕ ಮಾಟಗಾರ್ತಿಯಾದ ಆ ಜ್ಯೋತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಬಚ್ಚಿಟ್ಟುಕೊಳ್ಳಬೇಕೆಂಬ ಆಸೆ ಪಟ್ಟಿದ್ದೆ. ಆದರೆ ಆ ಜ್ಯೋತಿ ಈಗ ನಾನು ದುಡಿಯುವ ಮನೆಯಲ್ಲಿ ಮನೆಯೊಡತಿಯಾಗಿ ಕಾಲಿಟ್ಟಿದ್ದಾಳೆ. ಬರಲಿ ಸಮಯ ಸಾದೃಶ್ಯ ಅವಳ ಮೇಲೆ ಬೀಸುವೆ ನನ್ನ ಮೋಸದ ಮನೆಯನ್ನು. ಮನದ ಭಾರ ಗಂಗೆಯಲ್ಲ ಏರಿದು ಎಂಥ ಬೆರಗ ಇದೇನು ವಿಕ್ರಮ್, ಎಷ್ಟು ಅರ್ಜೆಂಟಾಗಿ ಇತ್ತ ಕಡೆ ಹೊರಟಿದಲ್ಲ? ನಮಸ್ಕಾರ, ಬನ್ನಿದನಿಕರೇ. ನಿಮ್ಮನ್ನೇ ಭೇಟಿಯಾಗಲು ಹೊರಟಿದ್ದೆ. ಅನಿರೀಕ್ಷಿತವಾಗಿ ತಾವೇ ದರ್ಶನವಾದಿರಲಿಲ್ಲ. ಅಂತ ಅವಸರದ ಕೆಲಸ ಏನಿತ್ತು ವಿಕ್ರಮ್? ಹಾ, ಅದು ಇರಲಿ. ಈಗ ನಮ್ಮ ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ಸರಿಯಾಗಿ ನಡೆದಿದೆ ತಾನೇ? ಧನಿಕರೇ, ಆ ಫ್ಯಾಕ್ಟರಿಯ ವಿಷಯವನ್ನು ತಿಳಿಸಲೇ ಬಂದಿದ್ದೆ. ಈ ವರ್ಷ ನಮ್ಮ ಫ್ಯಾಕ್ಟರಿಯಿಂದ ರಿಲೀಸ್ ಆದ ಕಾಟನ್ ನೂಲು ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಹಾಗೆ ಪ್ರಶಸ್ತಿಯನ್ನು ಪಡೆಯಲಿದೆ. ವಿಕ್ರಮ್, ಇಷ್ಟೆಲ್ಲ ನಮ್ಮ ಫ್ಯಾಕ್ಟರಿ ಕೀರ್ತಿ ಲಭಿಸಬೇಕಾದರೆ ನಿನ್ನ ಪಾತ್ರ ಅದರಲ್ಲಿ ಬಹಳ ಮಹತ್ವದಿದೆ. ನೋಡು ಕಾಳಿಂಗ, ನನ್ನ ವೈಯಕ್ತಿಕವಾಗಿ ಒಂದು ಗಂಡಾಂತರ ಬಂದು ಒದಗಿದೆ. ಅದನ್ನು ಬಗೆಹರಿಸುವ ಮಹಾಪುರುಷ ನೀನಾಗಬೇಕು. ಅದೇನಂತ ಬಿಚ್ಚಿ ಹೇಳಿದನಿಕರೇ, ನಿಮ್ಮ ಕೈ ತುತ್ತಿನ ಅನ್ನವನ್ನು ಬೆಳೆದ ನನ್ನ ಜೀವ ಸದಾ ನಿಂಬೆಂಗಾವಲು. ನಿಮ್ಮ ಪ್ರಾಣಕ್ಕೇನಾದರೂ ಅಪಾಯ ಪ್ರಾರಂಭವಾದಲ್ಲಿ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಿಮ್ಮನ್ನು ಕಾಪಾಡ್ತೀನಿ. ಅದೇನಂತ ಬಿಚ್ಚಿ ಹೇಳಿದನಿಕರೇ. ಶಬಾಷ್ ವಿಕ್ರಮ್, ಶಬಾಷ್. ಮೆಚ್ಚಿದ ನಿನ್ನ ಜಾಣತನಕ್ಕೆ. ಎಂದ ಶ್ರೀರಾಮಚಂದ್ರನಿಗೆ ಅಂಜೆಯೇನೆ ಹೇಗೆ ಬೆಂಗಾವಲಾಗಿದ್ದಾರೋ ಈ ಧರ್ಮರಾಜನಿಗೆ ಈ ವಿಕ್ರಮನೇ ಬೆಂಗಾವಲು.
ಧನಿಕರೇ, ಹೊಗಳಿಕೆ ಮಾತು ಸಾಕು, ವಿಷಯವೇನಂತ ಹೇಳಿ. ಹಾ, ಹೇಳ್ತೀನಿ ವಿಕ್ರಮ್. ಆದರೆ ಈಗ ನಾವು ಕಟ್ಟುತ್ತಿರುವ ಆ ಫ್ಯಾಕ್ಟರಿ ಬಯಲು ಜಾಗ ಆ ಕಾಳಿಂಗನ ತಂದೆ ಭದ್ರನಾಯಕನ ಹೆಸರಿನಲ್ಲಿತ್ತು. 20 ವರ್ಷಗಳ ಹಿಂದೆ ಅವನಿಗೂ ಅದರಲ್ಲಿ ಅರ್ಧ ಆದಾಯ ಕೊಡ್ತೀನಿ ಅಂತ ಹೇಳಿ ಸಹಿ ಹಾಕಿಸಿಕೊಂಡು ಅವನನ್ನು ಸಮಾಪ್ತಿಯನ್ನಾಗಿ ಮಾಡಿಬಿಟ್ಟೆ. ಆದರೆ ಅವನ ಔಷಧ ಕುಡಿಯಾಗಿ ಈಗ ಆ ಕಾಳಿಂಗ ಅವರ ಅಪ್ಪನ ಆಸೆ ಪರವಾಗಿ ನನ್ನ ಹತ್ತಿರ ಬಂದು ಆಗಾಗ ತಕರಾರ ಹೂಡುತ್ತಿದ್ದಾನೆ. ಆ ಕಾಳಿಂಗನ ಮಗ. ಧನಿಕರೇ, ಅಂತ್ಯಕ್ರಿಯೆ ಸಮೀಪದಲ್ಲಿಯೇ ಮುಗಿಬೇಕು, ಹೌದಲ್ಲವೇ? ಈ ವಿಕ್ರಮ್ ಸ್ವಲ್ಪ ಬುದ್ಧಿ ಖರ್ಚು ಮಾಡಿದರೆ ಸಾಕು, ಆ ಕಾಳಿಂಗ ಕ್ಷಣಾರ್ಧದಲ್ಲಿಯೇ ಪ್ರಾಣ ಕಳೆದುಕೊಳ್ತಾನೆ. ಧನಿಕರೇ, ಇಷ್ಟು ಚಿಕ್ಕ ಕೀಟವನ್ನು ನಾಶ ಮಾಡಲು ನೀವೇನು ಇಷ್ಟು ಶ್ರಮ ಪಡಬೇಕು? ಆ ಕಾಳಿಂಗ ನನ್ನ ಕೈಲಿ ಕೈಲಾಸ ಸೇರಿದಂತ ತಿಳ್ಕೊಂಬಿಡಿ. ಈ ಕಾಳಿಂಗನನ್ನು ಕೈಲಾಸಕ್ಕೆ ಉಪಾಯ ಹೂಡಿದ ಕಳ್ಳ ಕುನಿಗಳೇ, ಈ ಕಾಳಿಂಗನ ಮೈ ಮುಟ್ಟುಕೊಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಈ ನಿಮ್ಮ ಮೋಸದ ಬಲೆಗೆ ನಾನು ಸಿಕ್ಕಿ ಬೀಳುತ್ತೇನೆಂತ ತಿಳ್ಕೊಂಡ ನಿಮ್ಮ ಕಲ್ಪನೆ ಶುದ್ಧ ತಪ್ಪು. ಸಾಕಿದ ನಾಯಿಯನ್ನೇ ಕೊಲ್ಲದ ನಿಮ್ಮ ಧೀರತನ ಈ ಧೀರನನ್ನು ಕೊಲ್ಲಬಹುದೇ? ಬಾಯಿ ಬೀಳದ ಮಾತನಾಡೆ ಬಡಪಾಯಿ ನನ್ನ ಮಗನೇ. ನೀನು ಉದ್ಗಡದಿಂದ ಎದೆ ಉಬ್ಬಿಸಿ ಮಾತನಾಡಿದರೆ ನರಕದ ದಾರಿ ನಿನಗಾಗಿ ಇತ್ತು ನೋಡು ಕಾಳಿಂಗ. ನೀನು ದಲಿತ ಸಂಘದ ಲೀಡರನೆಂದು ಎದೆ ಒಪ್ಪಿಸಿ ಮಾತನಾಡಬೇಡ. ನೀನು ಶಕುನಿಯಾದರೆ ನಿನ್ನನ್ನು ಅಂಕುಶ ನಾನಾಗಬೇಕಾಗುತ್ತದೆ. ಜೋಕೆ ಅಂಕುಶ ಕಾಯ್ದ ಕಬ್ಬಿಣವನ್ನೇ ಕಂಬಾರನು ತನಗೆ ಯಾವ ತರ ವಸ್ತು ಬೇಕು ಮಾಡಿಕೊಳ್ಳಬಹುದು. ಆದರೆ ನಿಮ್ಮಂತ ಸ್ವಾರ್ಥ ಶ್ರೀಮಂತರನ್ನು ಸದೆ ಬಡಿದು ನನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳದೆ ಈ ಕಾಳಿಂಗನ ಕರ್ತವ್ಯ. ಕರ್ತವ್ಯದ ಕಟ್ಟಡ ಕಟ್ಟುವ ಕಡು ಪಾಪಿ. ನಿನ್ನಂತ ಜಲದೊಡ್ಡ ಚಕ್ರಕೋಟೆಯನ್ನು ಪ್ರವೇಶಿಸಿದ ವೀರಾಭಿಮಾನ್ಯನ ಗತಿ ಏನಾಯ್ತು ಗೊತ್ತೇ? ಅಂತ ವೀರ ಶೂರ ಧೀರ ಆ ಅಭಿಮನ್ಯು ಸಾಯು ಮುನ್ನ ಹನಿ ನೀರಿಗೂ ದಿಕ್ಕಿಲ್ಲದ ಬಿಕ್ಕಿ ಬಿಕ್ಕಿ ಪ್ರಾಣ ಬಿಟ್ಟ. ಅದರಂತೆ ಮುಂದೆ ನಿನ್ನ ಸ್ಥಿತಿ 10 ಕಾಗೆಗಳ ಆಹಾರವಾಗುವುದರಲ್ಲಿ ಸಂದೇಹವಿಲ್ಲ ಕಳೆಯ. ವಿಕ್ರಮ್, ಶ್ರೀಮಂತರ ಸಾಕಿದ ಸೊಕ್ಕಿನ ಶ್ವಾನವೇ, ಈ ಕಾಳಿಂಗನೇ ಮೃತ್ಯು ನನಗೆ ಹೋರಾಡುವ ಬಾಣದ ಬೆದರಿಕೆ ಬಿಡುವೆಯಾ? ವೀರಕೇಸರಿಯಾಗಿ ಅಭಿಮನ್ಯು ಮೃತ್ಯುವಾಗಿ ಅಂಜಿ ಹಿಂಜರಿಲಿಲ್ಲ. ಅಂತ ವೀರ ಬಾಲಕನನ್ನು ಕೊಲ್ಲಬೇಕಾದರೆ ಆ ಕೌರವರು ಎಂತ ಹೇಗೆ ಕೃತ್ಯ ಮಾಡಿರಬಾರದು ಜ್ಞಾಪಕದಲ್ಲಿಟ್ಟುಕೋ. ಅಭಿಮನ್ಯು ರಣರಂಗದಲ್ಲಿ ಪಣ ತೊಟ್ಟು ಹೋರಾಡಿದನು ಹೊರತು ಶಿಖಂಡಿ ಹಾಗೆ ಸೈನಿಕರ ಕಂಡು ಅಂಜಿ ಹಿಂಜರಿಲಿಲ್ಲ. ತಿಳಿತೆ? ಅಂದ್ರೆ ಹಾ ಅಭಿಮಾನಂತ ನೀನು ಚಕ್ರದೊಳಗೆ ಸಿಕ್ಕು ಪ್ರಾಣ ಕೊಳ್ಳಬೇಕೆಂದು ಆಸೆ ಇಟ್ಟುಕೊಂಡು ಬಂದಂತೆ ಕಾಣುತ್ತಿದೆ ಅಲ್ಲವೇ? ಇಲ್ಲದ ವೇದ ಅಂತ ಹೇಳಿ ನಮ್ಮ ಚಕ್ರದಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಧರ್ಮರಾಜ್, ನೀನು ಹೇಳಿದಾಗೆ ಸುಮ್ಮನೆ ಹೊರಟು ಹೋಗಲು ನಾನು ಇಲ್ಲಿಗೆ ಬಂದಿಲ್ಲ. ಸುಮ್ಮನೆ ನನ್ನ ಆಸ್ತಿ ಪತ್ರ ನನ್ನ ಕೈಗೆ ಕೊಟ್ಟರೆ ಇಲ್ಲಿಗೆ ನನ್ನ ಹೊರೆ ಅಥವಾ ಕಟ್ಟ ಹೊರೆಯುವುದು.
ಇದಕ್ಕೇನಾದರೂ ನೀತಿ ತಪ್ಪಿ ನಡೆದರೆ ಮತ್ತೆ ತಲೆ ಎತ್ತುವುದು ನನ್ನ ನಿನ್ನ ಕೊನೆಯ ಹೋರಾಟ. ಇದಕ್ಕೇನು ಉತ್ತರ ಹೇಳುವೆ ಹೇಳು. ಕಾಳಿಂಗ, ಈ ಆಸ್ತಿಯ ಬಗ್ಗೆ ನೀನು ಎಳ್ಳಷ್ಟು ಆಸೆ ಇಟ್ಕೊಳ್ಬೇಡ. ನಾನು ನಿನಗೆ ನಿಷ್ಠೂರವಾಗಿ ಹೇಳ್ತಾ ಇದ್ದೀನಿ, ಈ ಆಸ್ತಿ ಆಸೆ ಬರೆದು ಮುಂದಿನ ದಾರಿ ಕಂಡುಕೋ ಎಂದು. ವಿಕ್ರಮ್, ಏನಂದೆ? ನಾನು ಮುಂದಿನ ದಾರಿ ಕಂಡುಕೊಳ್ಳಬೇಕೆ? ವಿಕ್ರಮ್, ನಿನಗೆ ಈ ಧನಿಕನ ಮೇಲೆ ಎಷ್ಟು ಅಭಿಮಾನ ಇದೆಯೋ ಅಷ್ಟೇ ಅಭಿಮಾನ ನನ್ನ ಭೂಮಿ ಮೇಲೆ ನನಗೂ ಇದೆ. ಮಮತೆಯಿಂದ ಕೇಳಿದರೆ ಕೊಲೆ ಮಾತೆತ್ತುವಿರಾ? ಕಾಳ ಸರ್ಪಗಳೇ ಹಾವಡಿ ನಾಟಕ್ಕೆ ಹೇಗೆ ತಲೆದೂಗುತ್ತವೆ? ನಿಮ್ಮಂತ ಸ್ವಾರ್ಥ ಶ್ರೀಮಂತರನ್ನು ನನ್ನ ಮಾಟದ ಬೊಂಬೆಯಾಗಿ ಮಾಡಿಬಿಡುವೆ, ಎಚ್ಚರ. ಜಂಬ ಕೊಚ್ಚಿದ ಅವನಿಗೆ ಅಂಕುಶವೇ ಅಗತ್ಯವೆಂಬಂತೆ ಇಂದು ಅರ್ಥವಾಯಿತು ಕಾಳಿಂಗ. ಮದವೇರಿದ ನಿನ್ನ ಮಹದಾಸೆ ಮೃತ್ಯು ಸಮೀಪಿಸಿಕೊಳ್ಳುತ್ತಿದೆ ಮಗನೇ. ತಿಳಿಗೇಡಿತನದಿಂದ ನೀನಾಡುವ ಶಬ್ದ ಸ್ವಲ್ಪ ಮಿತಿ ಇರಲಿಲ್ಲ. ಇಲ್ಲವಾದರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಪ್ರದರ್ಶನಕ್ಕಿಡಬೇಕಾಗುತ್ತೆ, ಎಚ್ಚರ. ವಿಕ್ರಮ್, ಇಲ್ಲಿವರೆಗೂ ಈ ಹಾಳು ಜೀವ ರಗಳೆ ಹೊತ್ತಿಕೊಂಡು ಬದುಕಿದ್ದೇಕೆ ಗೊತ್ತೇ? ನಿಮ್ಮಂತ ಸ್ವಾರ್ಥ ಶ್ರೀಮಂತರ ರುಂಡ ಚಂಡಾಡು ಅಂಬಲಕ್ಕಾಗಿ. ವಿಕ್ರಮ್, ನೀನು ಹೇಳಿದಾಗೆ ಆ ಮೃತ್ಯುವಿನ ದಾರಿ ಯಾರಿಗೆ ತೋರಿಸುತ್ತದೆ ಎಂದು ಸ್ವಲ್ಪ ಕಾದು ನೋಡಿ ರಣ ಹದ್ದುಗಳೇ. ಆಯಾ ತಪ್ಪಿ ಮಾತನಾಡುವ ಈ ಕಾಳಿಂಗ ಮುಂದೆ ಯಾವ ಅನಾಹುತ ಮಾಡುತ್ತಾನೆಂದು ಕನಸ ಮನಸ್ಸಿನಲ್ಲಿ ಕಂಡಿಲ್ಲ. ಇದಕ್ಕೆ ಏನಾದರೂ ಒಂದು ಉಪಾಯ ಹುಡುಕಲೇಬೇಕು. ಧರ್ಮರಾಜ್, ನಿನಗೆ ನಿನ್ನ ಈ ಜೀವದ ಮೇಲೆ ನಿನಗೆ ಭಯವಿದ್ದರೆ ಸುಮ್ಮನೆ ನನ್ನ ಆಸ್ತಿಪತ್ರ ನನ್ನ ಕೈಗೆ ಕೊಟ್ಟು ಬಿಡು. ಇದಕ್ಕೆ ಮತ್ತೆ ನೀನು ಹೋರಾಡೋದಾದರೆ ಮತ್ತೆ ನಿನ್ನ ಮಧ್ಯೆ ಯಾವ ಅನಾಹುತ ಉದ್ಭವಿಸುತ್ತದೆ ಯಾರು ಬಲ್ಲರು? ಧರ್ಮರಾಜ್, ನಿನಗೆ ಸ್ವಲ್ಪ ಕಾಲಾವಕಾಶ ಕೊಡ್ತೀನಿ. ಹೇಳಿ ಕಳಿಸು, ನೀನು ಸಾಕಿದ ಶ್ವಾನದ ಮುಂದೆ ಬರುತ್ತೇನೆ. ವಿಕ್ರಮ್, ಈ ಕಾಳಿಂಗ ಸಾಮಾನ್ಯ ಮನುಷ್ಯನಲ್ಲ. ನಾವು ಸುಮ್ಮನೆ ಕುಳಿತರೆ ಮುಂದೆ ನಮ್ಮ ಪ್ರಾಣಕ್ಕೆ ಆಪತ್ತು. ಅದಕ್ಕೂ ಮುಂಚೆ ಏನಾದರೂ ಒಂದು ಉಪಾಯ ಮಾಡಿ ಅವನ ಕತೆ ಮುಗಿಸಬೇಕು. ಆ ಸಂಚು ನೀನು ಹುಡುಗಬೇಕು. ಧನಿಕರೇ, ಅದಕ್ಕೆ ತಕ್ಕ ಉಪಾಯವೇನೆಂದರೆ, ಹೇಗೋ ಒಂದೇ ಒಂದು ಉಪಾಯ ದಾರಿ ಇದೆ. ಹೇಗೋ ತಿಂಗಳೊಮ್ಮೆ ದಲಿತ ಸಂಘದ ಸಂಘಟನೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತದೆ. ಆ ಸಂಘಟನೆಯಲ್ಲಿ ಈ ಕಾಳಿಂಗನೇ ಮುಂದಾಳತ್ವ ವಹಿಸಿರುತ್ತಾನೆ. ಆಗ ನಾವು ದೂರದಲ್ಲಿ ಎಲ್ಲಾದರೂ ಗುರಿ ಇಟ್ಟರೆ ಸಾಕು, ಆ ಕಾಳಿಂಗನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಆಗ ಅಪವಾದ ಆ ಸಂಘಕ್ಕೆ ಇರುತ್ತೆ ಹೊರತು ನಮ್ಮ ಮೇಲಲ್ಲ. ಧನಿಕರೇ, ನಮ್ಮ ಮೇಲಲ್ಲ. ಹೇಗಿದೆ ನನ್ನ ಪ್ಲಾನ್? ಅದು ಖರೆ ವಿಕ್ರಮ್. ಆ ದಲಿತ ಸಂಘದವರು ಬಲು ಚಾಣಕ್ಯರು. ಮೈ ತುಂಬ ಕಣ್ಣಿಟ್ಟುಕೊಂಡು ನಮ್ಮನ್ನು ಕಾವಲು ಮಾಡುತ್ತಿದ್ದಾರೆ. ಹಾಗೇನಾದರೆ ಅವರ ಕಣ್ಣಿಗೆ ನಾವು ಬಿದ್ದರೆ ಮುಂದೆ ನಮ್ಮ ಪ್ರಾಣಕ್ಕೆ ಆಪತ್ತು. ಅದು ಹೇಗೆ ಆಗಲಿ, ಆ ಕಾಳಿಂಗನ ಕತೆ ಮುಗಿಸುವ ಪ್ರಯತ್ನ ಮಾಡೋಣ. ಆದರೆ ಈಗ ಸದ್ಯ ಫ್ಯಾಕ್ಟ್ರಿಗೆ ಹೋಗಿ ಬರೋಣ. ನಡಿ ಕಾಳಿಂಗ, ನಡಿ.